ಎಷ್ಟು FIR ರಿಜಿಸ್ಟರ್ ಆಗ್ತದೆ. ಪೊಲೀಸ್ ಆಫೀಸರ್ಗಳು ಸರ್ ಸ್ಟ್ರಿಕ್ಟ್ ಆಗಿ ಹೆಲ್ಮೆಟ್ ಇಲ್ಲದವರಿಗೆ ಫೈನ್ ಹಾಕಿದ್ರೆ ಸರ್ ಅಟ್ಲೀಸ್ಟ್ ಆ ಯುವಕರ ಜೀವನ ಉಳಿಸಬಹುದು. ಪ್ರತಿದಿನ ಸರ್ 90 ಭಾಗ ಜನ ಹೆಲ್ಮೆಟ್ ಹಾಕಲ್ಲ. ನಾನು ನಮ್ಮ ರೈತರು ವಿನಂತಿ ಮಾಡ್ತೇನೆ ಸರ್, ದಯವಿಟ್ಟು ಹೆಲ್ಮೆಟ್ ಧರಿಸಿ. ಪ್ರತಿದಿನ ಮೊನ್ನೆ ಸರ್ 2 ಡೇಸ್ ಬ್ಯಾಕ್ ಒಬ್ಬ 15 ದಿವಸ ಬುಲೆಟ್ ಅಲ್ಲಿ ಹೋಗ್ಬೇಕಾದ್ರೆ ಗಡ್ಡ ಇಟ್ಟು ಹೋಗ್ಬೇಕಾದ್ರೆ ಬಿದ್ದೋಗ್ಬಿಟ್ಟಿದ್ದಾರೆ. ಅವನಿಗೆ ನಿವಾಸಿ ನಾನೇ ಕಳಿಸಿದೆ, ಅಲ್ಲಿ ಅಡ್ಮಿಟ್ ಮಾಡಲ್ಲ. ಅದು ಪ್ರಕ್ರಿಯೆ ಹಾಸ್ಪಿಟಲ್ 4 ಲಕ್ಷ ಕಿತ್ಕೊಂಡಿದ್ದಾರೆ. ಈಗ ಸಾವು ಜೊತೆ ಓಡಾಡ್ತಾಳೆ, ದುಡ್ಡಿಲ್ಲ. ಹೆಣ್ಣು ಬಂದು ಕಣ್ಣೀರ್ ಹಾಕ್ತಾರೆ, ನನ್ನ ಗಂಡನ ಬಿಡಿಸೋದು ದುಡ್ಡಿಲ್ಲ, ನನ್ನ ಹತ್ರ ಏನ್ ಮಾಡೋದು ಬಡವರು. ಅದಕ್ಕೆ ದಯವಿಟ್ಟು ಗವರ್ಮೆಂಟ್ ಹಾಸ್ಪಿಟಲ್ ಕೆಲಸ ಆಗ್ಬೇಕು ಸರ್. ರಿಸ್ಟ್ರಿಕ್ಷನ್ ನಿಮಗೆ ಫಸ್ಟ್ ಅವ್ರು ಹೇಳಿದ್ದು ವೆರಿ ಸೀರಿಯಸ್ ಮ್ಯಾಟರ್. ಒಂದು ರೆಫರೆನ್ಸ್ ಮಾಡ್ತಾರೆ. ಯಾರು ಮಾಡೋದು, ಯಾತಕ್ಕೆ ಮಾಡ್ತಾರೆ? ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿ ನಿಮ್ಗೆ ಬೇಕಾದಂತ ಎಕ್ವಿಪ್ಮೆಂಟ್ ಕೊಟ್ಕೊಂಡು ನಿಮಗೆ ಬೇಕಾದಂತ ಕನ್ಸಲ್ಟೆಂಟ್ಸ್ ಅಪಾಯಿಂಟ್ ಮಾಡ್ಕೊಳ್ಳೋದು ಪರ್ಮಿಷನ್ ಕೊಟ್ಟು ಬೇಸಿಕಲಿ ಎಲ್ಲ ಫ್ಯಾಕಲ್ಟಿದು ನಿಮ್ಮ ಹತ್ರ ಇದ್ದಾರೆ. ಸರ್ ಇವಾಗ ಅನ್ನೆಸೆಸರಿ ಯಾಕೆ ಸರ್ ಐ ಆಲ್ಸೋ ಹ್ಯಾವ್ ಒನ್ ಸಬ್ಮಿಷನ್ ಇನ್ ದಿಸ್ ಸರ್. ಡ್ರಾಮಾ ಸೆಂಟ್ರಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ನಾವು ಸರ್? ಪಾವಗಡದಿಂದ ಚೈತನ್ಯ ಅನ್ನೋ ಹುಡುಗಿ ಸರ್ 7 ಇಯರ್ಸ್ ಒಂದು ಪ್ಲೇಟ್ಲೆಟ್ ಡಿಫ್ಯೂಷನ್ ಮಾಡಕ್ಕಾಗಲ್ಲ ಅಂತ ತಾಲೂಕು ಹಾಸ್ಪಿಟಲ್ ಇಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದ ಯು ಸೆಂಟ್ ಇಟ್ ಟು ಇಂದಿರಾ ಗಾಂಧಿ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಆಮೇಲೆ ನಾವು ತಹಸೀಲ್ದಾರ್ ಕಳಿಸಿ ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ನಾವು ಚೆಕ್ ಮಾಡ್ತಾ ಇದೀವಿ. If you cannot do a diffusion at your district hospital, then why do we need such facilities? Madam, ಅಲ್ಲಿ infusion ಆಗಿದೆ, that patient has gone into multi-organ failure. Once the dengue shock syndrome ಹೋದ್ರೆ nobody can save that madam, because it's a natural process where cytokine storm ಆಗ್ಬಿಟ್ರೆ CD4 cell count ಮತ್ತು CD4 count ಜಾಸ್ತಿ ಆದ್ರೆ it will take into multi-organ problem madam. So multi-organ problem ಆದ್ರೆ ನಮ್ಮಲ್ಲಿ nephrologist ಇಲ್ಲ, cardiologist ಇಲ್ಲ. So first such care to save the life of the patient, it will be sent free by ambulance and sent to the health center, so that we have not seen any deaths madam. All the transfusion ivaga nammali platelets indadanu we have made MOU with the blood banks, and we are transferring 40 to 50 platelets per day. And one platelet now transfusion ಮಾಡಿದ್ರೆ ಕನಿಷ್ಠ 200 platelets ಅಷ್ಟೇ ಇಂಪ್ರೂವ್ ಆಗುತ್ತೆ madam. So platelet is transfusion not a issue. It is whenever the virulence of the virus is very toxic, it will take into toxic shock syndrome, and it's a very severe case. Even higher centers can't manage that case madam. ಸರ್ ಮಾನ್ಯ ಸಚಿವರು ಹೇಳಿದಂಗೆ ಸುರೇಶ್ ಗೌಡ್ರು ಹೇಳಿದ್ರು, ಅವರು ಉತ್ತರ ಕೊಡ್ತಿದ್ದಾರೆ ಸರ್. ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ಯಾರಿಯಿಂಗ್ ಅಂಡ್ ಫಾರ್ವರ್ಡಿಂಗ್ ತರ ಆಗ್ತಿದೆ. ಯಾವುದೇ ಕೇಸ್ ಒಂದು ಉದಾಹರಣೆ ಟ್ರಾಮಾ ಸೆಂಟರ್ ಮತ್ತೊಂದು ಸಾಕಷ್ಟು ಹೈ ಫೆಸಿಲಿಟೀಸ್ ತಾವು ಇನಾಗ್ರೇಟ್ ಮಾಡಿದ್ದೀರಾ ಸರ್. ಎಕ್ವಿಪ್ಮೆಂಟ್ ಕೋಟ್ಯಾಂತರ ರೂಪಾಯಿ ಮಾಡ್ತಿದ್ದೀವಿ. ಹ್ಯೂಮನ್ ರಿಸೋರ್ಸ್ ಟೋಟಲಿ ಡೆತ್ ಇದೆ ಸರ್. ತಾವು ಮೆಡಿಕಲ್ ಕಾಲೇಜ್ ಅಲ್ಲಿ ಮಾಡ್ತೇವೆ. ಮೊನ್ನೆ ಒಂದು ಆಕ್ಸಿಡೆಂಟ್ ಸರ್, ಇವ್ರು ಹೇಳಿದಂಗೆ ನಮ್ಮ ಒಂದು ಯಾವ್ದೊಂದು ಕೇಸ್ ಬಂದಿತ್ತು, ಅವ್ರಿಗೆ ತಲೆಗೆ ಬಿದ್ದಿತ್ತು. ಆಪರೇಷನ್ ಮಾಡಕ್ಕೆ ನ್ಯೂರೋ ಸರ್ಜನ್ ರೆಡಿ ಇದ್ದಾನೆ, ಆದ್ರೆ ನ್ಯೂರೋ ಅನಸ್ಥೆಸಿಸ್ಟ್ ಇಲ್ಲ ಅಂತ ಹೇಳಿ ಸಿದ್ಧಗಂಗಾ ಹಾಸ್ಪಿಟಲ್ ರೆಫರ್ ಮಾಡೋ ಅನ್ನೋ ಸತೋದ. ಈ ರೀತಿ ಸಾಕಷ್ಟು ಸಮಸ್ಯೆಯಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ. ಮತ್ತು ಮತ್ತೊಂದು ಮಾಫಿಯಾ ಅಂತ ಹೇಳಿದ್ರು ನಾನು ಹೇಳಕ್ ಹೋಗಲ್ಲ, ಅದೇ ಈಕ್ವಲೆಂಟ್ ಅಂತ ಹೇಳಿ ಸರ್ 10 ವರ್ಷದಿಂದ ಬೇರೆಯವ್ರು ಬಿಟ್ಟಿದ್ದಾರೆ ಸರ್. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇರುವಂತ DHO ಆಫೀಸು, DS ಹಾಸ್ಪಿಟಲ್ ಇರ್ಬೋದು, ಎಲ್ಲಾದ್ರೂ ಕೂಡ 5 ವರ್ಷದ ಮೇಲ್ಪಟ್ಟರಂತವ್ರನ್ನ D ಗ್ರೂಪ್ ಇಂದ ಮೇಲವ್ರಿಗೂ ಶಫಲ್ ಮಾಡಿ